Hi students, welcome to this last session of Unit 1 in C and linear data structures. Here in this session, we are going to discuss how to pass an array into the function and how we are using arrays in functions. In C language, there are various general problems which require passing more than one variable of the same type to a function. For example, consider a function which sorts the 10 elements in ascending order. Such a function requires 10 numbers to be passed as the actual parameters from the main function. Here, instead of declaring 10 different numbers and then passing into the function, we can declare and initialize an array and pass that array into the function. This will resolve all the complexity since the function will now work for any number of values. ಕೆಲವೊಮ್ಮೆ ನಾವು ಸಿ ಫಂಕ್ಷನ್ನಲ್ಲಿ ಅಥವಾ ನಾವೇನು ಯೂಸರ್ ಡಿಫೈನ್ಡ್ ಫಂಕ್ಷನ್ ಬರೆದಿರ್ತೀವಿ ಅದರೊಳಗೆ ಮೋರ್ ದೆನ್ ಒನ್ ವ್ಯಾಲ್ಯೂಸನ್ನು ನಾವು ಯೂಸ್ ಮಾಡಬೇಕಾಗಿರುತ್ತೆ. ಸೊ ಕಾಲಿಂಗ್ ಫಂಕ್ಷನ್ನಿಂದ ಕಾಲ್ಡ್ ಫಂಕ್ಷನ್ಗೆ ನಾವು ಮೋರ್ ದೆನ್ ಒನ್ ವೇರಿಯೇಬಲನ್ನು ಪಾಸ್ ಮಾಡಬೇಕಾಗಿರುತ್ತೆ. ಅಂಥ ಸಮಯದಲ್ಲಿ ಸಾಕಷ್ಟು ವೇರಿಯೇಬಲನ್ನು ನಾವು ಡಿಕ್ಲೇರ್ ಮಾಡಿಕೊಂಡು ಇನಿಷಿಯಲೈಸ್ ಮಾಡಿಕೊಂಡು ಅವೆಲ್ಲವನ್ನು ಪಾಸ್ ಮಾಡೋದಕ್ಕಿಂತ ಒಂದು ಅರೇನ ಡಿಕ್ಲೇರ್ ಮಾಡಿ ಆ ಅರೇನ ಇನಿಷಿಯಲೈಸ್ ಮಾಡಿ ಆ ಅರೇ ನೇಮನ್ನು ಕಾಲ್ಡ್ ಫಂಕ್ಷನ್ಗೆ ನಾವು ಪಾಸ್ ಮಾಡ್ಬೋದು. ಈ ಮೂಲಕ ಮಲ್ಟಿಪಲ್ ವ್ಯಾಲ್ಯೂಸ್ ಆಫ್ ದ ಸೇಮ್ ಡೇಟಾ ಟೈಪ್ ಟ್ರಾನ್ಸ್ಫರ್ ಮಾಡ್ಬೋದು. ಆ್ಯಸ್ ವಿ ನೋ ದಟ್ ದ ಅರೇ ನೇಮ್ ಕಂಟೈನ್ಸ್ the address of the first element. So we don't need to pass the entire array into the function. Here we must notice that we need to pass only the name of the array in the function, which is intended to accept an array. The array defined as the formal parameter in the function will automatically refer to the array specified by the array name defined as an actual parameter in the main function. ಅರೇ ನೇಮ್ ಕಳಿಸೋದು ಅಂತಂತಂದರೆ ಆ ಅರೇ ಒಳಗಡೆ ಫಸ್ಟ್ ಎಲಿಮೆಂಟ್ ಎಲ್ಲಿ ಸ್ಟೋರ್ ಆಗಿರುತ್ತಲ್ಲ ಮೇನ್ ಮೆಮೊರಿ ಒಳಗಡೆ ಅದರ ಅಡ್ರೆಸ್ ಅದೇ ಅರೇ ನೇಮ್. ನಾವು ಅರೇ ನೇಮನ್ನು ಕಾಲ್ಡ್ ಫಂಕ್ಷನ್ಗೆ ಕಳಿಸೋದು ಅಂತಂದರೆ ಅರ್ಥ ಅಡ್ರೆಸ್ ಆಫ್ ದ ಫಸ್ಟ್ ಎಲಿಮೆಂಟ್. ಆ ಅರೇ ಒಳಗಡೆ ಫಸ್ಟ್ ಎಲಿಮೆಂಟ್ ಎಲ್ಲಿ ಸ್ಟೋರ್ ಆಗಿದೆ ಅದರ ಅಡ್ರೆಸ್ಸನ್ನು ನಾವು ಪಾಸ್ ಮಾಡಿದ್ರೆ ಸಾಕು. ಅದನ್ನು ಯೂಸ್ ಮಾಡಿಕೊಂಡು ಆ ಅರೇನ ಉಳಿದ ಅಷ್ಟು ಎಲಿಮೆಂಟ್ಸನ್ನು ನಾವು ಆ್ಯಕ್ಸೆಸ್ ಮಾಡ್ಬೋದು ಫಂಕ್ಷನ್ ಒಳಗಡೆ. ಹೀಗೆ ನಾವು ಒಂದು ಅರೇನ ಕಾಲಿಂಗ್ ಫಂಕ್ಷನ್ನಿಂದ ಕಾಲ್ಡ್ ಫಂಕ್ಷನ್ಗೆ ಆರ್ಗ್ಯುಮೆಂಟ್ಸ್ ಆಗಿ ಪಾಸ್ ಮಾಡ್ತೀವಿ. ಈ ಥರ ನಾವು ಪಾಸ್ ಮಾಡೋವಾಗ ಎಂಟೈರ್ ಅರೇ ನಾವು ಪಾಸ್ ಮಾಡ್ಬೋದು ಅಥವಾ ಆ ಅರೇಲಿರುವಂಥ ಇಂಡಿವಿಜುವಲ್ ಎಲಿಮೆಂಟ್ಸನ್ನು ಕೂಡ ಪಾಸ್ ಮಾಡ್ಬೋದು. ಈ ಅರೇನ ಕಾಲ್ಡ್ ಫಂಕ್ಷನ್ಗೆ ಪಾಸ್ ಮಾಡಲಿಕ್ಕೆ ಸಿಂಟ್ಯಾಕ್ಸ್ ಹೇಗಿರುತ್ತೆ ನೋಡೋಣ. ಫಂಕ್ಷನ್ ನೇಮ್, ಅರೇ ನೇಮ್, ಸೆಮಿಕಾಲನ್. ಇದು ಫಂಕ್ಷನ್ ಕಾಲಿಂಗ್ ಫಂಕ್ಷನ್ನಲ್ಲಿ ನಾವು ಈ ಥರ ಕಾಲ್ ಮಾಡ್ತೀವಿ ಫಂಕ್ಷನನ್ನು. ನಾವು ಯಾವ ಅರೇನ ಆರ್ಗ್ಯುಮೆಂಟಾಗಿ ಪಾಸ್ ಮಾಡ್ತಾಯಿದ್ದೀವಿ ಅದರ ಹೆಸರು ನೇಮ್, ಸೆಮಿಕಾಲನ್. ಈ ಥರ ನಾವು ಒಂದು ಅರೇನ ಪಾಸ್ ಮಾಡ್ಬೋದು. There are 3 ways to declare the function which is intended to receive an array as an argument. ನಾವು ಫಂಕ್ಷನನ್ನು ಡಿಕ್ಲೇರ್ ಮಾಡುವಾಗ ಯಾವ ಫಂಕ್ಷನ್ಗೆ ನಾವು ಅರೇನ ಪಾಸ್ ಮಾಡಬೇಕಾಗಿದೆ ಆ ಫಂಕ್ಷನನ್ನು ನಾವು 3 ವೇಸಲ್ಲಿ ಡಿಕ್ಲೇರ್ ಮಾಡ್ಬೋದು. ಫಸ್ಟ್ ಒನ್ ಈ ಥರ ಇರುತ್ತೆ: ರಿಟರ್ನ್ ಟೈಪ್, ಫಂಕ್ಷನ್ ಟೈಪ್, ಅರೇ ನೇಮ್. ನೋಡಿ ಇಲ್ಲಿ ಇದೆಲ್ಲ ಕಾಮನ್, ನಿಮಗೆ ಗೊತ್ತಿದೆ. ಆ ಫಂಕ್ಷನ್ ಎಂಥ ವ್ಯಾಲ್ಯೂ ರಿಟರ್ನ್ ಮಾಡುತ್ತೆ, ಇಂಟಿಜರಾ ಫ್ಲೋಟಾ, ಅದು ಇದು ಫಂಕ್ಷನ್ ನೇಮ್. ಇನ್ನು ಇದು ಪಾಸ್ ಮಾಡುವಂಥ ಆರ್ಗ್ಯುಮೆಂಟ್ಸ್ ಅರೇನ ಕಳಿಸ್ಕೊಡ್ತೀವಲ್ವಾ, ಆ ಅರೇ ಯಾವ ಟೈಪಿಂದು ಅಂತ, ಇಂಟೀಜರಾ, ಕ್ಯಾರೆಕ್ಟರಾ, ಫ್ಲೋಟಾ ಯಾವುದು ಅಂತ. ಓಕೆ, ಇಲ್ಲಿ ಅರೇ ನೇಮ್ ಇರುತ್ತೆ,
ಇಲ್ಲಿ ಸ್ಕ್ವಯರ್ ಬ್ರೇಸಸ್ ಒಳಗಡೆ ಸೈಜನ್ನು ನಾವಿಲ್ಲಿ ಮೆನ್ಷನ್ ಮಾಡಿಲ್ಲ, ಹೀಗೆ ಕಾಲ್ ಮಾಡಬಹುದು. ಆರ್ಗ್ಯುಮೆಂಟಾಗಿ ಈ ಅರೇನ ನಾವು ಪಾಸ್ ಮಾಡ್ತಾ ಇದ್ದೀವಿ, ಸೈಜ್ ಮೆನ್ಷನ್ ಮಾಡಿಲ್ಲ. ಇದು ಒಂದು ರೀತಿ. ಇನ್ನೊಂದು ಸೇಮ್ ಅದೇ ಥರನೇ ರಿಟರ್ನ್ ಟೈಪ್, ಫಂಕ್ಷನ್ ನೇಮ್, ಅರೇ ಟೈಪ್, ಅರೇ ನೇಮ್. ನೋಡಿ ಇದೆಲ್ಲವೂ ಕಾಮನ್. ಓಕೆ, ಇಲ್ಲಿ ನಾವು ಸೈಜ್ ಮೆನ್ಷನ್ ಮಾಡಿರಲಿಲ್ಲ, ಇಲ್ಲಿ ಸೈಜನ್ನು ಮೆನ್ಷನ್ ಮಾಡ್ತೀವಿ. ಆ ಅರೇ ಸೈಜ್ ಎಷ್ಟು ಎಲಿಮೆಂಟ್ಸನ್ನು ನಾವು ಸ್ಟೋರ್ ಮಾಡಿದ್ದೀವಿ ಅದರೊಳಗಡೆ ಅಂತ. ಓಕೆ, ಇದು ಸೆಕೆಂಡ್ ಮೆಥಡ್. ಥರ್ಡು ರಿಟರ್ನ್ ಟೈಪ್, ಫಂಕ್ಷನ್ ನೇಮ್, ಅರೇ ಟೈಪ್, ಅರೇ ನೇಮ್. ಇಲ್ಲಿ ಅರೇ ನೇಮ್ ಅಂತ ಏನಿದೆಯಲ್ವಾ, ಈ ಅರೇ ನೇಮು ಅದರಲ್ಲಿ ಅರೇನಲ್ಲಿ ಫಸ್ಟು ಎಲಿಮೆಂಟ್ ಇರುತ್ತಲ್ವ ಅದರ ಅಡ್ರೆಸ್ಸನ್ನು ಪಾಯಿಂಟರ್ ವೇರಿಯಬಲ್ ಆಗಿ ಪಾಸ್ ಮಾಡ್ತೀವಿ ಫಂಕ್ಷನ್ಗೆ. ಸೊ ಈ 3 ವೇಸಲ್ಲಿ ನಾವು ಫಂಕ್ಷನನ್ನು ಡಿಕ್ಲೇರ್ ಮಾಡ್ಬೋದು. ಇದು ಅರೇನ ಆರ್ಗ್ಯುಮೆಂಟಾಗಿ ರಿಸೀವ್ ಮಾಡೋಂಥ ಫಂಕ್ಷನ್. ಇಂಟೀಜರ್ ಸಮ್ ಆಫ್ ಇಂಟ್ ಎಕ್ಸ್. ಎಕ್ಸ್ ಅನ್ನೋದು ಅರೇ ನೇಮ್, ಅದು ಇಂಟೀಜರ್ ಟೈಪ್ ಅರೇ ಅಂತ. ಇದರೊಳಗಡೆ ಸೈಜ್ ಮೆನ್ಷನ್ ಮಾಡಿಲ್ಲ, ಫಸ್ಟ್ ಟೈಪ್ ಡಿಕ್ಲರೇಷನ್ ಇದು. ಯೂಶ್ವಲಿ ನಾವು ತುಂಬ ಕಡೆ ಇದೇ ಮೆಥಡನ್ನು ಯೂಸ್ ಮಾಡ್ತೀವಿ. ಸೊ ಎಕ್ಸ್ ಅನ್ನೋದು ಅರೇ, ನಾವಿಲ್ಲಿ ಫಂಕ್ಷನ್ ಒಳಗಡೆ ಏನೇನು ಎಕ್ಸಿಕ್ಯೂಷನ್ ಆಗಬೇಕಾಗಿದೆ ಅದೆಲ್ಲವನ್ನು ನಾವು ಮೆನ್ಷನ್ ಮಾಡಿರ್ತೀವಿ ಫಂಕ್ಷನ್ ಬಾಡಿ ಒಳಗಡೆ. ಅದೆಲ್ಲ ಎಕ್ಸಿಕ್ಯೂಷನ್ ಮುಗಿದ ಮೇಲೆ ಕೊನೆಗೆ ರಿಟರ್ನ್ ಎಕ್ಸ್, ಈ ಅರೇನ ನಾವು ರಿಟರ್ನ್ ಮಾಡ್ತೀವಿ ಮೇನ್ ಫಂಕ್ಷನ್ಗೆ. ದಿಸ್ ಈಸ್ ವಾಟ್ ರಿಟರ್ನಿಂಗ್ ಎನ್ ಅರೇ ಫ್ರಮ್ ಎ ಫಂಕ್ಷನ್. ಇಲ್ಲೂ ಹಾಗೆ ಅರೇ ನೇಮನ್ನು ಮಾತ್ರ ನಾವು ರಿಟರ್ನ್ ಮಾಡ್ತಾ ಇದ್ದೀವಿ. ಒಂದು ಎಕ್ಸಾಂಪಲ್ ನೋಡೋಣ, ಹೇಗೆ ಒಂದು ಅರೇನ ಕಾಲ್ಡ್ ಫಂಕ್ಷನ್ಗೆ ಪಾಸ್ ಮಾಡ್ತೀವಿ ಅಂತ. ಸೊ ಇದು ಮೇನ್ ಫಂಕ್ಷನ್, ಇದು ಕಾಲ್ಡ್ ಫಂಕ್ಷನ್. ಇಂಟೀಜರ್ ಮೇನ್, ಇಲ್ಲಿ 2 ವೇರಿಯಬಲನ್ನು ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ, ಒಂದು ಐ, ಇನ್ನೊಂದು ಮಿನಿಮಮ್. ಅದನ್ನು 0 ಇಂದ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಈ ಪ್ರೋಗ್ರಾಮಲ್ಲಿ ನಾವೇನು ಮಾಡ್ತೀವಿ, ಒಂದು ಅರೇ ತೊಗೊಂಡು ಆ ಅರೇನಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು ಅಂತ ಫೈಂಡ್ ಔಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಮಿನಿಮಮ್ನ 0 ಇಂದ ಇನಿಷಿಯಲೈಸ್ ಮಾಡಿದ್ದೀವಿ. ಒಂದು ಅರೇ ಡಿಕ್ಲೇರ್ ಮಾಡ್ತಾ ಇದ್ದೀವಿ ಇಲ್ಲಿ, ನಂಬರ್ಸ್ ಅಂತ ಅರೇ ನೇಮ್. ಸೈಜು ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಇನಿಷಿಯಲೈಸ್ ಮಾಡಿದ್ದೀವಿ ಇಲ್ಲಿ 4 5 7 3 8 9. ಟೋಟಲ್ ದೆರ್ ಆರ್ 6 ಎಲಿಮೆಂಟ್ಸ್. minimum is equal to minimum array of numbers, 6. ಇದು ಫಂಕ್ಷನ್ ಕಾಲ್. ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ. ಫಂಕ್ಷನ್ ಕಾಲ್ ಮಾಡಿ ಆ ಫಂಕ್ಷನಿಂದ ರಿಟರ್ನ್ ಆಗಿ ಬಂದಿರೋ ವ್ಯಾಲ್ಯೂ ಈ ಮಿನಿಮಮಲ್ಲಿ ಸ್ಟೋರ್ ಆಗಬೇಕು. ರಿಸಲ್ಟ್ ಇದು ಮಿನಿಮಮ್ ನಂಬರ್ ಯಾವುದು ಇದರಲ್ಲಿ ಅಂತ. ಓಕೆ, ಸೊ ಅಸೈನ್ಮೆಂಟ್ ಎಕ್ಸ್ಪ್ರೆಷನ್ ಬರ್ತಿದ್ದೀವಿ ಇಲ್ಲಿ. ಮಿನ್ ಅರೇ ಅನ್ನೋದು ಫಂಕ್ಷನ್ ನೇಮ್, ಇಲ್ಲಿದೆ ಅದು ಮಿನ್ ಅರೇ. ಆರ್ಗ್ಯುಮೆಂಟ್ಸ್ ಏನು ಪಾಸ್ ಮಾಡ್ತಿದ್ದೀವಿ, ನಂಬರ್ಸ್. ನಂಬರ್ಸ್ ಅನ್ನೋದೇನು, ನೇಮ್ ಆಫ್ ದ ಅರೇ. ಸೊ ಈ ಅರೇನ ನಾವು ಪಾಸ್ ಮಾಡ್ತಾ ಇದ್ದೀವಿ, 6. ಇನ್ನೊಂದು ಆರ್ಗ್ಯುಮೆಂಟ್ ಪಾಸ್ ಮಾಡ್ತಾ ಇದ್ದೀವಿ, ಏನದು ಅಂತಂದರೆ ಸೈಜ್ ಆಫ್ ದ ಅರೇ. ಇಲ್ಲಿ ಸೈಜ್ ಅಂತ ಇನ್ನೊಂದು ಪ್ಯಾರಾಮೀಟರ್ನ ಇದು ಯೂಸ್ ಮಾಡ್ತಾ ಇದೆ. ಸೊ ಅದಕ್ಕೆ ಆ ವ್ಯಾಲ್ಯೂ ಕಾಪಿ ಆಗಬೇಕು. ಸೊ ಇದು ಫಂಕ್ಷನ್ ಕಾಲ್. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ತಕ್ಷಣ ಎಕ್ಸಿಕ್ಯೂಷನ್ ಕಂಟ್ರೋಲ್ ಈ ಮೇನ್ ಫಂಕ್ಷನಿಂದ ಕಾಲ್ಡ್ ಫಂಕ್ಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇದು ಅರೇ ನೇಮ್, ಇಲ್ಲಿ 2 ಪ್ಯಾರಾಮೀಟರ್ಸ್ ಇದೆ, ಒಂದು ಅರೇ, ಇನ್ನೊಂದು ಸೈಜ್. ಈ ARR ಅನ್ನೋದು ಅರೇ ನೇಮ್, ಅದಕ್ಕೆ ಕಾಪಿ ಆಗುತ್ತೆ. ಈ ನಂಬರ್ಸಲ್ಲಿರೋಂಥ ಇನ್ಫಾರ್ಮೇಷನ್ ಇದಕ್ಕೆ ಕಾಪಿ ಆಗುತ್ತೆ. ಆಮೇಲೆ ಸೈಜ್ ಆಫ್ ದ ಅರೇ 6 ಅಂತ ಇದೆಯಲ್ವ, ಅದು ಇಲ್ಲಿ ಕಾಪಿ ಆಗುತ್ತೆ. ಇವೆರಡನ್ನು ಯೂಸ್ ಮಾಡ್ಕೊಳ್ತೀವಿ ನಮ್ಮ ಪ್ರೋಗ್ರಾಮಲ್ಲಿ ಮಿನಿಮಮ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಲಿಕ್ಕೆ. ಸೊ ಇಂಟ್ ಮೀನ್ ಈಸ್ ಈಕ್ವಲ್ ಟು ARR ಆಫ್ 0. ಅಂದರೆ ಈ ಅರೇ ಏನಿದೆಯಲ್ವ ಅದರಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದಿದೆ ಅದನ್ನು ಮಿನಿಮಮ್ ಅಂತ ಇನಿಷಿಯಲೈಸ್ ಮಾಡ್ಕೊಳ್ತೀವಿ. ಅದನ್ನ ಫಸ್ಟು ಅದೇ ಕಡಿಮೆ ಅಂತ ತಿಳ್ಕೊಂಡು ಶುರು ಮಾಡ್ತೀವಿ. ಇಂಟೀಜರ್ ಐ ಈಸ್ ಈಕ್ವಲ್ ಟು 0. ಫಾರ್ ಲೂಪಲ್ಲಿ ಐನ ನಾವು ಇನ್ಕ್ರಿಮೆಂಟ್ ಮಾಡ್ತಾ ಹೋಗ್ತೀವಿ. ಐ ಈಸ್ ಈಕ್ವಲ್ ಟು 1 ಶುರು ಮಾಡಿದ್ದೀವಿ. ವೈಲ್ ಐ ಲೆಸ್ ದೆನ್ ಸೈಜ್ ಇರೋವಾಗಲೆಲ್ಲ ನಾವೇನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ ವೆದರ್ ದಿಸ್ ಮಿನಿಮಮ್ ಈಸ್ ಗ್ರೇಟರ್ ದೆನ್ ಅರೇ ಆಫ್ ಐ. ಅಂದರೆ ಈಗ ಬಂದಿರೋಂಥ ಎಲಿಮೆಂಟ್ಗಿಂತ ಗ್ರೇಟರ್ ದೆನ್ ಇದೆಯಾ ಅಂಥೇಳಿ. ಅದು ಟ್ರೂ ಅಂತಾದರೆ ಆ ಬಂದಿರೋ ಎಲಿಮೆಂಟು ಮಿನಿಮಮ್ ಆಗುತ್ತೆ, ಅಪ್ಡೇಟ್ ಆಗುತ್ತೆ.
ಐ ವ್ಯಾಲ್ಯೂ ಸೈಜ್ಗೆ ಈಕ್ವಲ್ ಆಗೋ ತನಕನೂ ಕೂಡ ಇದು ಎಕ್ಸಿಕ್ಯೂಟ್ ಆಗ್ತಾ ಹೋಗುತ್ತೆ. ಫೈನಲಿ ಇದು ಕಂಡೀಷನ್ ಟ್ರೂ ಆಗಲಿಲ್ಲ ಅಂತಂದರೆ ಆ ಮಿನಿಮಮ್ ವ್ಯಾಲ್ಯೂ ಏನಿತ್ತು ನಾವು ಇನಿಷಿಯಲೈಸ್ ಮಾಡಿದ್ವಿ ಅದು ರಿಟರ್ನ್ ಆಗುತ್ತೆ ಮೇನ್ ಫಂಕ್ಷನ್ಗೆ. ಹೀಗೆ ಈ ಅರೆಯಲ್ಲಿರೋಂಥ ಅಷ್ಟು ಎಲಿಮೆಂಟ್ಸನ್ನ ಒನ್ ಬೈ ಒನ್ ಪಾಸ್ ಮಾಡೋದ್ರ ಬದಲಿಗೆ ನಾವೇನು ಮಾಡ್ತೀವಿ, ಒಂದು ಅರೇನ ಡಿಕ್ಲೇರ್ ಮಾಡಿಕೊಂಡು ಇನಿಷಿಯಲೈಸ್ ಮಾಡಿಕೊಂಡು ಆ ಅರೆ ನೇಮನ್ನು ಮಾತ್ರ ಆರ್ಗ್ಯುಮೆಂಟ್ ಆಗಿ ಪಾಸ್ ಮಾಡ್ತೀವಿ. ಇಲ್ಲಿ ಆ ಅರೆಗೆ ಬೇರೊಂದು ನೇಮನ್ನು ಕೊಟ್ಕೊಂಡು ಆ ಒರಿಜಿನಲ್ ಅರೆಯಲ್ಲಿರ್ತಕ್ಕಂಥ ವ್ಯಾಲ್ಯೂಸನ್ನು ಮ್ಯಾನಿಪುಲೇಟ್ ಮಾಡ್ತೀವಿ. ಮ್ಯಾನಿಪುಲೇಟ್ ಮಾಡಿ ಫೈನಲ್ ವ್ಯಾಲ್ಯೂನ ರಿಟರ್ನ್ ಮಾಡ್ತೀವಿ. ಅಥವಾ ಅರೇನು ಅಪ್ಡೇಟ್ ಆಗಿರೋಂಥ ಅರೇನು ರಿಟರ್ನ್ ಮಾಡ್ಬೋದು. ಇಲ್ಲಿಗೆ ಫಸ್ಟ್ ಯೂನಿಟ್ಟು ಅರೇಸ್ ಆ್ಯಂಡ್ ಫಂಕ್ಷನ್ಸ್ ಯೂನಿಟ್ ಕಂಪ್ಲೀಟ್ ಆಗುತ್ತೆ. ನಾವು ಮತ್ತೆ ಸೆಕೆಂಡ್ ಯೂನಿಟ್ ಪಾಯಿಂಟರ್ಸ್ ಆ್ಯಂಡ್ ಸ್ಟ್ರಕ್ಚರ್ಸ್ ಅಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.